Dear students, in the last class we discussed about power and functions of the parliament and information relating to president. Okay, today I want to discuss with you all qualifications required to become a president of India. ಭಾರತದ ರಾಷ್ಟ್ರಪತಿ ಆಗಬೇಕು ಅಂತಂದ್ರೆ ಏನು ಅರ್ಹತೆಗಳಿರಬೇಕು? ಫಸ್ಟ್ ಕ್ವಾಲಿಫಿಕೇಶನ್ ದಟ್ ಈಸ್ he should be a citizen of India. Second one, he should have a completed the age of 35 years. 35 ವರ್ಷ ಆಗಿರಬೇಕು. Third, he should be qualified for election as a member of the ಲೋಕಸಭಾ. ಲೋಕಸಭೆಯ ಒಂದು ಸದಸ್ಯರಾಗಲಿಕ್ಕೆ ಇರಬೇಕಾಗಿರ್ತಕ್ಕಂತಹ ಅರ್ಹತೆಗಳು ಅವರಿಗೆ ಇರಬೇಕು. ಈ ಶುಡ್ ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್ ಅಂಡರ್ ದ ಗವರ್ನಮೆಂಟ್. ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆ ಒಳಗ ಇರಬಾರದು. ಓಕೆ, ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಾಲಿಫಿಕೇಶನ್ಸ್. ಓಕೆ, ನೆಕ್ಸ್ಟ್ ಪವರ್ಸ್ ಆಫ್ ದ ಪ್ರೆಸಿಡೆಂಟ್. ರಾಷ್ಟ್ರಪತಿಯ ಒಂದು ಅಧಿಕಾರಗಳನ್ನು ಚರ್ಚೆ ಮಾಡೋದಾದರೆ ಫಸ್ಟ್ ಒನ್ ಎಕ್ಸಿಕ್ಯೂಟಿವ್ ಪವರ್ಸ್, ಕಾರ್ಯಾಂಗೀಯ ಅಧಿಕಾರಗಳು. ಆಲ್ ಅಡ್ಮಿನಿಸ್ಟ್ರೇಷನ್ ಈಸ್ ಕ್ಯಾರಿಡ್ ಔಟ್ ಇನ್ ದ ನೇಮ್ ಆಫ್ ದ ಪ್ರೆಸಿಡೆಂಟ್. ಎಲ್ಲ ಒಂದು ಕಾರ್ಯಾಂಗದ ಅಧಿಕಾರಗಳು ಅಂತಕ್ಕಂಥ ಆಡಳಿತಾತ್ಮಕ ಅಧಿಕಾರಗಳು ಅಂತಕ್ಕಂಥ ಯಾರ ಹೆಸರಿನೊಳಗೆ ನಡೀತವೆ ಅಂತಂದ್ರೆ ರಾಷ್ಟ್ರಪತಿ ಹೆಸರಿನೊಳಗೆ ನಡೀತವೆ. ದ ಪ್ರೆಸಿಡೆಂಟ್ ಅಪಾಯಿಂಟ್ಸ್ ದ ಪ್ರೈಮ್ ಮಿನಿಸ್ಟರ್ ಅಂಡ್ ಆನ್ ಈಸ್ ರೆಕಮೆಂಡೇಶನ್ ಅಪಾಯಿಂಟ್ಸ್ ದ ಅದರ್ ಮಿನಿಸ್ಟರ್ಸ್. ಪ್ರಧಾನಮಂತ್ರಿಯನ್ನ ನೇಮಕ ಮಾಡುವವರು ರಾಷ್ಟ್ರಪತಿ, ಜೊತೆಗೆ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಇನ್ನುಳಿದ ಮಂತ್ರಿಗಳನ್ನ ನೇಮಕ ಮಾಡುವವರು ಸಹಿತ ಈಸ್ ದ ಪ್ರೆಸಿಡೆಂಟ್. ಓಕೆ, ದ ಪ್ರೆಸಿಡೆಂಟ್ ಹ್ಯಾಸ್ ದ ಪವರ್ಸ್ ಟು ಅಪಾಯಿಂಟ್ ಪರ್ಸನ್ಸ್ ಟು ಹೈ ಪೋಸ್ಟ್ಸ್ ಲೈಕ್ ಅಟಾರ್ನಿ ಜನರಲ್, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್, ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್ ಅಂಡ್ ಹೈ ಕೋರ್ಟ್ಸ್, ಗವರ್ನರ್ಸ್, ಚೇರ್ಮನ್ ಅಂಡ್ ಮೆಂಬರ್ಸ್ ಆಫ್ ದ ಫೈನಾನ್ಸ್ ಕಮಿಷನ್, chairman and members of the Union Public Service Commission, election commissioners, commanders in chief to the 3 armed forces and the ambassadors to different countries. Okay, ರಾಷ್ಟ್ರದ ಉನ್ನತವಾಗಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕ ಮಾಡುವವರು ಯಾರು ಅಂತಂದ್ರೆ ಅವರು ನಮ್ಮ ರಾಷ್ಟ್ರಪತಿಗಳಾಗಿರ್ತಾರೆ. ಯಾರ್ಯಾರನ್ನ ನೇಮಕ ಮಾಡ್ತಾರೆ? ಭಾರತದ ಅಟಾರ್ನಿ ಜನರಲರನ್ನ, ಕಂಟ್ರೋಲರ್ ಮತ್ತು ಅಡಿಟರ್ ಜನರಲರನ್ನ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನ, ವಿವಿಧ ರಾಜ್ಯಗಳ ರಾಜ್ಯಪಾಲರನ್ನ, ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ, ಜೊತೆಗೆ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ, ಚುನಾವಣಾ ಆಯೋಗದ ಕಮಿಷನರ್ಸ್ಗಳನ್ನ, ಜೊತೆಗೆ 3 ಸೇನಾಪಡೆಗಳ ಮುಖ್ಯಸ್ಥರನ್ನು ಸಹಿತ ನೇಮಕ ಮಾಡುವವರು ಯಾರು ಅಂತಂದ್ರೆ ಹಿ ಈಸ್ ದ ಪ್ರೆಸಿಡೆಂಟ್. ಓಕೆ, ನೆಕ್ಸ್ಟ್ ಲೆಜಿಸ್ಲೇಟಿವ್ ಪವರ್ಸ್ ಆಫ್ ದ ಪ್ರೆಸಿಡೆಂಟ್. The president has the power to summon the parliament and or postpone its sessions. ರಾಷ್ಟ್ರಪತಿ ಅಂತಕ್ಕಂಥವ್ರು ಸಂಸತ್ತಿನ ಅಧಿವೇಶನಗಳನ್ನು ಕರೆಯುವ ಮತ್ತು ಮುಂದೂಡುವ ಅಧಿಕಾರವನ್ನು ಹೊಂದಿದ್ದಾರೆ. ಹಿ ಮೇ ಆಲ್ಸೋ ಅಡ್ರೆಸ್ ಟು ಜಾಯಿಂಟ್ ಸಿಟ್ಟಿಂಗ್ ಆಫ್ ಬೋತ್ ಹೌಸಸ್ ಆರ್ ಡಿಸಾಲ್ವ್ ದ ಲೋಕಸಭಾ. ಜಂಟಿ ಅಧಿವೇಶನಗಳ ಕುರಿತು ಮಾತನಾಡುವ ಅಧಿಕಾರ ರಾಷ್ಟ್ರಪತಿಗಿದೆ, ಅಥವಾ ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರನೂ ಸಹಿತ ರಾಷ್ಟ್ರಪತಿಗೆ ಇದೆ. Okay, bill passed by the both houses becomes an act only after it receives the approval of the president. ಓಕೆ, ಎರಡೂ ಸದನಗಳಿಂದ ಒಪ್ಪಿಗೆ ಪಡೆದ ನಂತರ ಆ ಮಸೂದೆ ಅಂತಕ್ಕಂಥದ್ದು ಯಾರ ಬಳಿಗೆ ಹೋಗಬೇಕು ಅಂತಂದ್ರೆ ಈ ರಾಷ್ಟ್ರಪತಿಯ ಬಳಿಗೆ ಹೋಗಲೇಬೇಕು ಅಂತಕ್ಕಂಥದ್ದು. ಅವರ ಒಂದು ಒಪ್ಪಿಗೆಯನ್ನು ಪಡೆದ ನಂತರ ಅದು ಕಾಯ್ದೆ ಆಗ್ತದೆ. ದ ಪ್ರೆಸಿಡೆಂಟ್ ಮೇ ಐದರ್ ರೀಎಕ್ಸಾಮೈನ್ ಸಚ್ ಬಿಲ್ಸ್, ರಿಟರ್ನ್ ದೆಮ್ ಆರ್ ವಿತ್ ಹೋಲ್ಡ್ ದೆಮ್ ಫಾರ್ ಸಮ್ ಟೈಮ್. ಹಿಂಗೆ ಕಳಿಸಿರ್ತಕ್ಕಂಥ ಮಸೂದೆಯನ್ನು ರಾಷ್ಟ್ರಪತಿ ಅಂತಕ್ಕಂಥವ್ರು ಪುನರ್ ಪರಿಶೀಲನೆ ಮಾಡ್ರಿ ಅಂತಂದು ಕಳಿಸ್ಕೊಡಬಹುದು. ಇಲ್ಲ ಅಂತಂದ್ರೆ ಕೆಲವು ದಿನಗಳ ಕಾಲ ತಮ್ಮ ಬಳಿನೇ ಆ ಮಸೂದೆಯನ್ನ ಇಟ್ಕೊಳ್ಳಬಹುದು ಅಂತಕ್ಕಂಥದ್ದು. ಓಕೆ, ಹಿ ಮೇ ಆಲ್ಸೋ ನಾಮಿನೇಟ್ ದ 2 ಆಂಗ್ಲೋ ಇಂಡಿಯನ್ಸ್ ಟು ದ ಲೋಕಸಭಾ ಅಂಡ್ 12 ಮೆಂಬರ್ಸ್ ಟು ದ ರಾಜ್ಯಸಭಾ. ಓಕೆ, 2 ಸದಸ್ಯರನ್ನ ರಾಷ್ಟ್ರಪತಿಗಳು ಆಂಗ್ಲೋ ಇಂಡಿಯನ್ನರಂದು ಲೋಕಸಭೆಗೆ ನಾಮಕರಣ ಮಾಡಬಹುದು. ಜೊತೆಗೆ 12 ಜನ ಸದಸ್ಯರನ್ನ ರಾಜ್ಯಸಭೆಗೆ ರಾಷ್ಟ್ರಪತಿಗಳೇನು ಮಾಡಬಹುದು ಅಂತಂದ್ರೆ ನಾಮಕರಣವನ್ನ ಮಾಡ್ತಾರೆ. In all these functions, he acts upon the recommendations of the Prime Minister and his Council of Ministers. ರಾಷ್ಟ್ರಪತಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಾಗ ಯಾರ ಸಲಹೆ ಸೂಚನೆಗಳ ಮೇರೆಗೆ ಮಾಡ್ತಿರ್ತಾರೆ ಅಂತಂದ್ರೆ ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲದ ಸಲಹೆ ಸೂಚನೆಗಳ ಮೇರೆಗೆ ಈ ಎಲ್ಲ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. Okay, next third power, that is the judicial powers. The president has the power to reduce the term of imprisonment of criminals and to cancel the capital punishment.
ರಾಷ್ಟ್ರಪತಿಗೆ ಏನು ಅಧಿಕಾರ ಇದೆ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ಅಪರಾಧಿಗಳಿಗೆ ಕೊಟ್ಟಿರ್ತಕ್ಕಂಥ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಬಹುದು, ಅಥವಾ ಅಪರಾಧಿಗಳಿಗೆ ಹಣದ ರೂಪದಲ್ಲಿ ದಂಡ ಹಾಕಿದ್ರು ಅಂತಂದ್ರೆ ಅದನ್ನು ಸಹಿತ ಏನು ಮಾಡಬಹುದು, ಕಡಿಮೆ ಮಾಡಬಹುದು ಅಥವಾ ಅದನ್ನ ರದ್ದುಪಡಿಸಬಹುದು. ಹಿ ಕ್ಯಾನ್ ಅಪ್ರೋಚ್ ದ ಸುಪ್ರೀಂ ಕೋರ್ಟ್ ಫಾರ್ ಸಜೆಷನ್ಸ್ ವಿತ್ ರೆಫರೆನ್ಸ್ ಟು ಲೀಗಲ್ ಮ್ಯಾಟರ್ಸ್ ಆಫ್ ದ ಕಂಟ್ರಿ. ರಾಷ್ಟ್ರಪತಿ ಅಂತಕ್ಕಂಥವ್ರು ರಾಷ್ಟ್ರದ ಈ ಒಂದು ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟಿನಿಂದ ಸಲಹೆ ಸೂಚನೆಗಳನ್ನ ಪಡೆಯಬಹುದು. ಓಕೆ, ದೀಸ್ ಆರ್ ದ ಟು ಇಂಪಾರ್ಟೆಂಟ್ ಜುಡಿಷಿಯಲ್ ಪವರ್ಸ್ ಆಫ್ ದ ಪ್ರೆಸಿಡೆಂಟ್. ನೆಕ್ಸ್ಟ್, ಫೈನಾನ್ಷಿಯಲ್ ಪವರ್ಸ್. ರಾಷ್ಟ್ರಪತಿ ಹಣಕಾಸಿನ ಕಾರ್ಯಗಳನ್ನು ನೋಡೋದಾದ್ರೆ, ಎ ಫೈನಾನ್ಸ್ ಬಿಲ್ ಕೆನಾಟ್ ಬಿ ಇಂಟ್ರೊಡ್ಯೂಸ್ಡ್ ಇನ್ ದ ಲೋಕಸಭಾ ವಿತೌಟ್ ದ ಪರ್ಮಿಷನ್ ಆಫ್ ದ ಪ್ರೆಸಿಡೆಂಟ್. ನಾವು ಆಗಲೇ ಹೇಳಿದ್ವಿ, ಹಣಕಾಸಿನ ವಿಷಯದ ಮಸೂದೆಯನ್ನು ಎಲ್ಲಿ ಮಂಡನೆ ಮಾಡಬೇಕು ಅಂತಂದ್ರೆ ಲೋಕಸಭೆಯೊಳಗೆ ಮಂಡನೆ ಮಾಡಬೇಕು ಅಂತಂದು ಹೇಳಿದ್ವಿ. ಆದರೆ ಲೋಕಸಭೆಯೊಳಗೆ ಮಂಡನೆ ಮಾಡೋದಕ್ಕಿಂತ ಮುಂಚೆ ಅದು ಯಾರ ಪರ್ಮಿಷನ್ ಅನ್ನು ಪಡೆದಿರಬೇಕು ಅಂತಂದ್ರೆ ರಾಷ್ಟ್ರಪತಿಯವರಿಂದ ಪರ್ಮಿಷನ್ ಪಡೆದಿರ್ಬೇಕಂದ್ರೆ ಹಣಕಾಸು ಸಚಿವರು ಅಂತಕ್ಕಂಥವ್ರು ನಾವು ಲೋಕಸಭೆಯೊಳಗೆ ಹಣಕಾಸಿನ ಮಸೂದೆಯನ್ನು ಮಂಡನೆ ಮಾಡ್ತೀವಿ ಅಂತಂದ್ರೆ ರಾಷ್ಟ್ರಪತಿಗೆ ತಿಳಿಸಿ ಅವರಿಂದ ಒಪ್ಪಿಗೆಯನ್ನು ಪಡೆದ ನಂತರ ಅದನ್ನು ಲೋಕಸಭೆಯೊಳಗೆ ಮಂಡಿಸ್ತಾರೆ. ಓಕೆ, ಇಟ್ ಈಸ್ ಓನ್ಲಿ ಆಫ್ಟರ್ ದ ಪ್ರೆಸಿಡೆಂಟ್ ಗ್ರಾಂಟ್ಸ್ ಪರ್ಮಿಷನ್ ದಟ್ ದ ರಿಪೋರ್ಟ್ಸ್ ಆಫ್ ದ ಫೈನಾನ್ಸ್ ಕಮಿಷನ್ and the controller and auditor general are discussed in ಪಾರ್ಲಿಮೆಂಟ್. ರಾಷ್ಟ್ರಪತಿಯಿಂದ ಒಪ್ಪಿಗೆ ಪಡೆದ ನಂತರ ಹಣಕಾಸು ಆಯೋಗದವರು ಮತ್ತು ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅಂತಕ್ಕಂಥ ಸಂಸತ್ತಿನೊಳಗೆ ಅದರ ಮೇಲೆ ಚರ್ಚೆಯನ್ನ ಮಾಡ್ತಾರೆ. ಓಕೆ, ದೀಸ್ ಆರ್ ದ ಫೈನಾನ್ಷಿಯಲ್ ಪವರ್ಸ್. ನೆಕ್ಸ್ಟ್, ಮಿಲಿಟರಿ ಪವರ್ಸ್ ಆಫ್ ದ ಪಾರ್ಲಿಮೆಂಟ್. ಪ್ರೆಸಿಡೆಂಟ್. ರಾಷ್ಟ್ರಪತಿಯ ಒಂದು ಸೈನಿಕ ಅಧಿಕಾರಗಳನ್ನು ನೋಡೋದಾದ್ರೆ, ದ ಪ್ರೆಸಿಡೆಂಟ್ ಈಸ್ ದ ಕಮಾಂಡರ್ ಇನ್ ಚೀಫ್ ಆಫ್ ದ ಆರ್ಮ್ಡ್ ಫೋರ್ಸಸ್. ಓಕೆ, ಇಂಡಿಯನ್ ನೇವಿ, ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ ಅಂಡ್ ಇಂಡಿಯನ್ ಏರ್ ಫೋರ್ಸ್ ಅಂಡ್ ಇಂಡಿಯನ್ ನೇವಿ. ಓಕೆ, ಭಾರತದ ಭೂಪಡೆ, ಭಾರತದ ವಾಯುಪಡೆ, ಭಾರತದ ನೌಕಾಪಡೆ ಅಂತಕ್ಕಂಥದ್ದು ಏನಿದೆಯಲ್ಲ, ಈ ಮೂರೂ ಪಡೆಗಳ ಮುಖ್ಯಸ್ಥರನ್ನ ನೇಮಕ ಮಾಡುವವರು ಯಾರು ಅಂತ ರಾಷ್ಟ್ರಪತಿಗಳು. ಜೊತೆಗೆ ಈ ಮೂರೂ ಪಡೆಗಳ ಮೇಲೆ ಮುಖ್ಯಸ್ಥರು ಯಾರಪ್ಪ ಅಂತಾರೆ ಈಸ್ ದ ರಾಷ್ಟ್ರಪತಿ ಆರ್ ಪ್ರೆಸಿಡೆಂಟ್. ದ ಪ್ರೆಸಿಡೆಂಟ್ ಈಸ್ ದ ಕಮಾಂಡರ್ ಇನ್ ಚೀಫ್ ಆಫ್ ದ ಆರ್ಮ್ಡ್ ಫೋರ್ಸಸ್. He appoints the Chief of the Army, Navy and Air Forces on the recommendation of the Union government. He also declares war and peace on the recommendations of the Parliament. ಅದರ ಜೊತೆಗೆ ರಾಷ್ಟ್ರಪತಿ ಅಂತಕ್ಕಂಥರು ದೇಶದೊಳಗೆ ಯುದ್ಧ ಅಥವಾ ಶಾಂತಿಯನ್ನ ಈ ಒಂದು ಸಂಸತ್ತಿನ ಒಂದು ಸಲಹೆ ಸೂಚನೆಗಳ ಮೇಲೆ ದೇಶದೊಳಗೆ ಯುದ್ಧ ಮತ್ತು ಶಾಂತಿಯನ್ನ ಘೋಷಣೆ ಮಾಡ್ತಕ್ಕಂಥ ಅಧಿಕಾರನ ಸಹಿತ ರಾಷ್ಟ್ರಪತಿಗಿದೆ. Okay, then last power of the president, that is the emergency powers. Okay, here the president has the powers to declare emergency in an unnatural situation. This is explained from Article 352 to Article 360 under the 18th part of the Constitution. ರಾಷ್ಟ್ರಪತಿಗೆ ದೇಶದೊಳಗೆ ಅಸ್ವಾಭಾವಿಕ ಸನ್ನಿವೇಶ ಅಂತಕ್ಕಂಥದ್ದು ನಿರ್ಮಾಣ ಆದಾಗ ತುರ್ತು ಪರಿಸ್ಥಿತಿ ಘೋಷಣೆ ಮಾಡುವ ಅಧಿಕಾರವನ್ನು ಸಂವಿಧಾನದ 352ರಿಂದ 360ನೇ ಒಂದು ವಿಧಿಗಳಲ್ಲಿ ಏನು ಮಾಡಲಾಗಿದೆ ಅಂತಂದ್ರೆ ತಿಳಿಸಲಾಗಿದೆ. ಅದು ಸಂವಿಧಾನದ 18ನೇ ಭಾಗದಲ್ಲಿ ಕಂಡು ಬರ್ತದೆ. ಓಕೆ, ದಿಸ್ ಕಾನ್ಸೆಪ್ಟ್ ಈಸ್ ಬಾರೋಡ್ ಫ್ರಾಮ್ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935. ಅಂದ್ರೆ ಬ್ರಿಟಿಷರು ಭಾರತದೊಳಗಿದ್ದಾಗ 1935ರಲ್ಲಿ ಒಂದು ಭಾರತ ಸರ್ಕಾರದ ಕಾಯ್ದೆಯನ್ನು ಜಾರಿಗೆ ತಂದ್ರು. ಆ ಕಾಯ್ದೆಯಿಂದ ಈ ಎಮರ್ಜೆನ್ಸಿ ಪವರ್ಸ್ ಗಳನ್ನು ಏನ್ ಮಾಡಲಾಗಿದೆ ಅಂತಂದ್ರೆ ಎರವಲಾಗಿ ಪಡೆಯಲಾಗಿದೆ. ದ ಎಫೆಕ್ಟ್ಸ್ ಆಫ್ ಎಮರ್ಜೆನ್ಸಿ ಆನ್ ದ ಫಂಡಮೆಂಟಲ್ ರೈಟ್ಸ್ ಅಂಡ್ their management is borrowed from the constitution of Germany. ಓಕೆ, ತುರ್ತು ಪರಿಸ್ಥಿತಿ ಘೋಷಣೆಯಾದಾಗ ಮೂಲಭೂತ ಹಕ್ಕುಗಳು ಮತ್ತು ಅವುಗಳ ನಿರ್ವಹಣೆಯನ್ನು ಹೆಂಗೆ ಮಾಡಬೇಕು ಅನ್ನೋದರ ಕುರಿತಾಗಿ ನಾವು ಯಾವ ದೇಶದಿಂದ ಪ್ರಮುಖ ಅಂಶಗಳನ್ನು ಎರವಲಾಗಿ ಪಡೆದಿದ್ದೀವಿ ಅಂತಂದ್ರೆ ಜರ್ಮನ ದೇಶದ ಸಂವಿಧಾನದಿಂದ ನಾವು ಎರವಲಾಗಿ ಪಡೆದಿದ್ದೀವಿ. Okay, based on the written recommendation of the Union Cabinet, the President can declare the emergency on 3 occasions. ಓಕೆ, ಮಂತ್ರಿಮಂಡಲ, ಕೇಂದ್ರ ಮಂತ್ರಿಮಂಡಲದ ಸಲಹೆ ಸೂಚನೆಗಳ ಮೇಲೆ ರಾಷ್ಟ್ರಪತಿ ಅಂತಕ್ಕಂಥರು 3 ರೀತಿಯ ತುರ್ತು ಪರಿಸ್ಥಿತಿಗಳನ್ನ ಘೋಷಣೆ ಮಾಡ್ತಾರೆ. ಫಸ್ಟ್ ಒನ್ ಇಸ್ ದ ನ್ಯಾಷನಲ್ ಎಮರ್ಜೆನ್ಸಿ ಅಂಡರ್ ಆರ್ಟಿಕಲ್ 352. ಸೆಕೆಂಡ್ ಒನ್ ಸ್ಟೇಟ್ ಎಮರ್ಜೆನ್ಸಿ ಅಂಡರ್ ಆರ್ಟಿಕಲ್ 356. ಥರ್ಡ್ ಒನ್ ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂಡರ್ ಆರ್ಟಿಕಲ್ 360. ಇವು ಭಾರತದೊಳಗ ರಾಷ್ಟ್ರಪತಿಗಳು ಘೋಷಣೆ ಮಾಡಲಿರುವ 3 ಪ್ರಮುಖವಾಗಿರ್ತಕ್ಕಂಥ ತುರ್ತು ಪರಿಸ್ಥಿತಿಯ ಅಧಿಕಾರಗಳು. ಓಕೆ, ನೆಕ್ಸ್ಟ್ ಡಿಸ್ಕ್ರಿಯೇಷನರಿ ಪವರ್ಸ್, ವಿವೇಚನಾಧಿಕಾರಗಳು ಅಂತ ಕರಿತೀವಿ. ದ ಪ್ರೆಸಿಡೆಂಟ್ ಕ್ಯಾನ್ ಎಕ್ಸರ್ಸೈಸ್ ಸರ್ಟನ್ ಪವರ್ಸ್ ವಿತೌಟ್ ವೇಟಿಂಗ್ ಫಾರ್ ಅಪ್ರೂವಲ್ ಆಫ್ ದ ಯೂನಿಯನ್ ಕ್ಯಾಬಿನೆಟ್. ದೇ ಆರ್
He may invite the leader of any party to form the government when no single party has got a majority after an election. ಓಕೆ, ಮಂತ್ರಿಮಂಡಲ ಅಥವಾ ಕೇಂದ್ರ ಮಂತ್ರಿಮಂಡಲದ ಒಂದು ಒಪ್ಪಿಗೆ ಇಲ್ಲದೆ ರಾಷ್ಟ್ರಪತಿಯವರಿಗೆ ಕೆಲವೊಂದಿಷ್ಟು ವಿವೇಚನಾಧಿಕಾರಗಳನ್ನು ಕೊಡಲಾಗಿದೆ. ಅಂತ ವಿವೇಚನಾಧಿಕಾರಗಳು ಯಾವುವು ಅಂತಂದ್ರೆ, ಚುನಾವಣೆ ನಡೆದ ನಂತರ ಯಾವುದೇ ಪಕ್ಷಕ್ಕೆ ಬಹುಮತ ಅಂತಕ್ಕಂಥದ್ದು ಬರದೇ ಇದ್ದಾಗ ಲೀಡರ್ನನ್ನ, ದೇಶದ ಪ್ರಧಾನಮಂತ್ರಿಯಾಗಿ ಯಾರು ಅಧಿಕಾರವನ್ನು ವಹಿಸಿಕೊಳ್ತೀರಿ ಅಂತಂದು ಲೀಡರ್ನನ್ನ, ನಾಯಕನನ್ನ ಒಂದು ಇನ್ವೈಟ್ ಮಾಡ್ತಕ್ಕಂಥ ಒಂದು ಅಧಿಕಾರ ನಮ್ಮ ರಾಷ್ಟ್ರಪತಿಯವರ ವಿವೇಚನೆಗೆ ಬಿಟ್ಟಿದ್ದು. ವೆನ್ ದ ಪಾರ್ಲಿಮೆಂಟ್ ಅಪ್ರೂವ್ಸ್ ಎ ಬಿಲ್ ಅಂಡ್ ಸೆಂಡ್ಸ್ ಇಟ್ ಟು ಹಿಮ್ ಫಾರ್ ಅಪ್ರೂವಲ್, ಹಿ ಮೇ ರಿಟರ್ನ್ ದ ಬಿಲ್ ಫಾರ್ ರೀಕನ್ಸಿಡರೇಷನ್. ಓಕೆ, ಒಂದು ಸಂಸತ್ತು ಅಂತಕ್ಕಂಥದ್ದು ಬಿಲ್ಲನ್ನು ಪಾಸ್ ಮಾಡಿ ರಾಷ್ಟ್ರಪತಿ ಅಂಗಳಕ್ಕೆ ಕಳಿಸಿಕೊಟ್ಟ ನಂತರ ರಾಷ್ಟ್ರಪತಿ ಅಂತಕ್ಕಂಥದ್ದು ಅದನ್ನು ಏನು ಮಾಡ್ಬೋದು ಅಂತಂದರೆ ಪುನರ್ ಪರಿಶೀಲನೆಗಾಗಿ ಏನು ಮಾಡ್ಬೋದು, ಹೊಳ್ಳಿ ಆ ಸಂಸತ್ತಿಗೆ ಕಳಿಸಿಕೊಡಬಹುದು. ಹಿ ಮೇ ಡಿಸಾಲ್ವ್ ದ ಲೋಕಸಭೆಯನ್ನು ವಿಸರ್ಜಿಸಬಹುದು. ಓಕೆ, ದೀಸ್ ಆರ್ ದ ಇಂಪಾರ್ಟೆಂಟ್ ಡಿಸ್ಕ್ರಿಯೇಷನರಿ ಪವರ್ಸ್ ಆಫ್ ದ ಪ್ರೆಸಿಡೆಂಟ್. ಓಕೆ, ಇಲ್ಲಿವರೆಗೆ ನಾವು ರಾಷ್ಟ್ರಪತಿಯ ಒಂದು ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಾವು ಏನು ಮಾಡಿದ್ವಿ, ಚರ್ಚೆ ಮಾಡಿದ್ವಿ. ಲೆಟ್ ಅಸ್ ಸಿ ಯಾರ್ಯಾರು ಭಾರತದ ರಾಷ್ಟ್ರಪತಿಗಳು ಆಗಿದ್ದಾರೆ ಅಂತಕ್ಕಂಥದ್ದು. ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, he was the Dr. Rajendra Prasad. His term 26 January 1952, 13 May 1962. Second, Sarvapalli Radhakrishnan. Third, Dr. Zakir Hussain. Fourth, Sri Varahagiri Venkatagiri. Then fourth one, Pakruddin Ali Ahmad. Then fifth one, Sri Neelam Sanjeeva Reddy. Sixth one, Gyani Jail Singh. Seventh one, Sri R. Venkataraman. And eighth one, Dr. Shankar Dayal Sharma. The ninth one, Sri K.R. Narayanan. And 10th one, Dr. APJ Abdul Kalam. 11th one, Srimati Pratibha Devi Singh Patil. Then 12th one, Sri Pranab Mukherjee. Next, now at present, the President of India is Sri Ramanatha ಕೋವಿಂದ. ಇಲ್ಲಿವರೆಗೆ ಆಗಿರ್ತಕ್ಕಂಥ ಇಲ್ಲಿವರೆಗೆ ಭಾರತದೊಳಗೆ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳಿವರು. ಓಕೆ, ಎಲ್ಲರಿಗೆ ಪಾಠ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಟುಡೇ ಐ ವಿಲ್ ಸ್ಟಾಪ್ ದ ವಿಡಿಯೋ ಕ್ಲಾಸ್.